ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವಿವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಪ್ಪ ಅಂತಂದರೆ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಆದಂಥ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಿಂದ ಸುಮಾರು ಇದು 60 ಕಿಲೋಮೀಟ್ರ್ ದೂರ ಆಗುತ್ತೆ. ಇದು ಯಾವುದೋ ನಂದಿ ಬೆಟ್ಟ. ನಾವು ಹೋಗೋದು ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೆ ಸೂರ್ಯ ಬೆಳಗ್ಗೆನೇ ಇಲ್ಲೇ ರೋಡಲ್ಲೇ ಉದಯಿಸ್ಕೊಂಡ್ಬಿಟ್ಟವನೇ. ಇಲ್ಲೇ ನೋಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಲೇಟ್ ಆಗೋಯ್ತು, ಆದ ಕಾರಣ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ನಾವು ಸ್ಟ್ರೈಟು ನಂದಿ ಬೆಟ್ಟಕ್ಕೆ ಹೋಗೋದಾರಿ. ಇದು ಇಲ್ಲಿ ಮುಂದೆ ಹೋದರೆ ಸ್ವಲ್ಪ ಟಿಕೆಟ್ ಕೊಡ್ತಾರೆ, ಟಿಕೆಟ್ ತೊಗೊಂಡು ಹೋಗ್ಬೇಕು ಮೇಲೆ. ಅದಕ್ಕೆ ಗುರು ಯಾವ ಬೈಕಲ್ಲಿ ರೈಡ್ ಮಾಡ್ಬೇಕನ್ನೋದು ಏನು ಗುರು, ಅದು ಮೋಡೋಣ ಏನದು ಈತ ಇಲ್ಲ ಐತೆ ನೋಡಪ್ಪ ನೋಡೇ ಅಪ್ಪ ಗೈಸ್, ಫೈನಲಿ ನಾವು ಮೇಲೆ ಬಂದ್ವಿ. ಇವಾಗ ನೀವು ನೋಡ್ತಿದ್ದೀರಲ್ಲ, ಫುಲ್ಲು ಫಾಗ್ ಇದೆ, ಫುಲ್ ಚಳಿ ಆಗ್ತಿದೆ. ಆಲ್ರೆಡಿ ತುಂಬ ಜನ ಬಂದುಬಿಟ್ಟವ್ರೆ. ನಾವೇ ಸ್ವಲ್ಪ ಲೇಟ್ ಆಗೋಯ್ತು ನಮ್ಮದು ಬರೋದಕ್ಕೆ. ಹಾಗಾಗಿ ನಾವು ಅಲ್ಲೇ ಗಾಡಿ ಮುಂದೆ ಸ್ವಲ್ಪ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಕೆಳಗಡೆ ಮೊದಲೇ ಟಿಕೆಟ್ ತೊಗೊಂಡಿದ್ವಿ ಅಲ್ಲ, ಆ ಟಿಕೆಟ್ ತೊಗೊಂಡು ಮೇಲೆ ಹತ್ಬೇಕು. ಇವಾಗ ಸ್ವಲ್ಪ ಮುಂದೆ ಹೋಗ್ಬೇಕು. ಹಂಗೆ ನೋಡ್ಕೊಂಡು ಹೋಗೋಣ ನಡೀರಿ. ನೋಡಿ ಹೆಂಗಿದೆ, ಫುಲ್ ಹಸಿರಾಗಿರುತ್ತೆ, ಫುಲ್ ನೇಚರ್. ಇವ್ ನೋಡ್ರಿ, ಇವನೇ ನಮ್ಮ ಫ್ರೆಂಡು. ಇವ್ ನೇಚರ್ ಲವರ್ ರೀ ಇವನು. ಫುಲ್ ನೇಚರ್ ಅಂದರೆ ಅವನು ಅಷ್ಟು ಇಷ್ಟಪಡ್ತಾನೆ ಅವನು. ನೋಡ್ಬೋದು ನೀವು ಎಷ್ಟು ಫಾಗ್ ಇದೆ, ಹೆಂಗಿದೆ ನೋಡಿ. ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತರೂ. ಫುಲ್ ಫುಲ್ಲು ಫಾಗ್ ಇದೆ, ಏನು ಫುಲ್ಲು ಚಳಿ ಅಂತೂ ಕೈಕಾಲೆಲ್ಲ ನಡುಗ್ತೈತೆ. ನೋಡಿ ಇದು ವ್ಯೂ ಪಾಯಿಂಟ್ ಹತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ವ್ಯೂ ಪಾಯಿಂಟ್. ಇದು ಕೋಟೆಗಳೆಲ್ಲ ಇದೆ ಇಲ್ಲಿ ಜಾಸ್ತಿ, ನೋಡ್ಬೋದು ನೀವೆಲ್ಲ. ಫುಲ್ಲು ಫಾಗು, ಮಸ್ತಾಗಿತ್ತು ನೋಡೋಕ್ಕೆ. ಇದು ನೋಡ್ರಿ ಫ್ರೆಂಡು, ಫಾಗ್ ಐತೆ ಎಲ್ಲನೂ. ಅಲ್ಲೇ ಒಂದು ಪೋಸ್ ಕೊಟ್ಕೊಂಡು, ಇದು ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಅರ್ಕಾವತಿ ನದಿಯ ಉಗಮ ಸ್ಥಾನ. ಇದು ಅರ್ಕಾವತಿ ನದಿ ನೋಡ್ರಿ, ಇದು ಉಗಮ ಸ್ಥಾನ. ಈ ಬಾವಿಯಿಂದನೇ ಅರ್ಕಾವತಿ ನದಿ ಉಗಮವಾಗುತ್ತೆ. ಇದು ಸುಮಾರು ಸಮುದ್ರ ಮಟ್ಟದಿಂದ 3850 ಅಡಿ ಎತ್ತರದಲ್ಲಿದೆ. ಇದು ಬಾವಿ, ಬೆಟ್ಟ ನೋಡ್ಬೋದು ನೋಡಿ. ಇದೇ ಚಿಕ್ಕ ಬಾವಿಯಿಂದನೇ ಒಂದು ಅರ್ಕಾವತಿ ನದಿ ಉಗಮವಾಗುತ್ತೆ, ಈ ಚಿಕ್ಕ ನದಿಯಿಂದ. ನೀವು ನೋಡ್ಬೋದು, ಅಲ್ಲಿ ಬೋರ್ಡು ಕೂಡ ಇದೆ ನೋಡಿ, ನೋಡ್ಬೋದು ಇಲ್ಲಿ ಅರ್ಕಾವತಿ ಉಗಮ ಸ್ಥಾನ, ಪಾದಯಾತ್ರೆ ನೆನಪು ಅಂತೆ. ಉಗಮ ಸ್ಥಾನದಿಂದ ತಿಪ್ಪಗೊಂಡನಹಳ್ಳಿ ಅಂತೆ ನೋಡಿ, ಜಲಾಶಯದವರೆಗೆ ಅಲ್ಲಿ ಗಂಟ ಹೋಗುತ್ತೆ. ಈ ಬಾವಿಯಿಂದ ನೀರು ಹೋಗುತ್ತೆ ನೋಡಿ, ಅಷ್ಟು ಒಂದು ನದಿನೇ. ಈ ಒಂದು ಚಿಕ್ಕ ಬಾವಿಯಿಂದನೇ ಒಂದು ನದಿ ಉಗಮವಾಗುತ್ತೆ ನೋಡಿ. ಇದು ಅಮೃತ ಸರೋವರ ನೋಡ್ಬೋದು. ಇದು ಇಲ್ಲಿ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಕೂಡ ಇದೆ. ಇಲ್ಲಿ ಟಿಪ್ಪು ಸುಲ್ತಾನ್ ಕೋಟೆಗಳು ಕೂಡ ಇಲ್ಲಿ ನೋಡ್ಬೋದು ನಾವು. ಇದು ಅಮೃತಸರ ನೋಡಿ, ಇದು ಫುಲ್ ಎಲ್ಲ ಇಲ್ಲಿ ಕಲರ್ಫುಲ್ಲು, ಬೇರೆ 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 ಕಲರಲ್ಲಿ ಮೀನುಗಳ ಕೂಡ ಇದ್ದಾವೆ ಇಲ್ಲಿ ಜಾಸ್ತಿ, ನೋಡ್ಬೋದು ನೀವು. ನೋಡಿ ಫುಲ್ ಜಾಸ್ತಿ ಜನ ಬಂದರೆ. ನಮ್ಗೆ ಸ್ವಲ್ಪ ಲೇಟ್ ಆಗೋಯ್ತು, ಬೆಳಗ್ಗೆನೇ ಬೇಗ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ ಇನ್ನೊಂದು ಸಲ. ನೋಡ್ಬೋದು ಇದು ಅರ್ಕಾವತಿ ಅಮೃತ ಸರೋವರದ್ದು 10x10 ಇದೆ. ಇದು ಕಪ್ಪು ಗೋಡೆಯಿಂದ ನಿರ್ಮಿಸಲಾಗಿದೆ, ನೋಡ್ಬೋದು ನೀವೆಲ್ಲ. ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಅಂತ ಇದು. ಇವಾಗ ನೀವೇನು ನೋಡ್ತಿದ್ದೀರಲ್ಲ, ಇದು ಟಿಪ್ಪುನ ಬೇಸಿಗೆ ಅರಮನೆ ನೋಡಿ. ಇದನ್ನು ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ನೋಡಿ ಹೆಂಗಿದೆ, ಫುಲ್ ಹಚ್ಚ ಹಸಿರಾಗಿದೆ ಇಲ್ಲಿ, ನೋಡ್ಬೋದು ನೀವು. ಇದು ನೋಡಿ ಟಿಪ್ಪು ಸುಲ್ತಾನ್ ಬೇಸಿಗೆ ವಸತಿ ಗೃಹ ನೋಡಿ. ಇದನ್ನೇ ನೋಡಿ ಅರಮನೆ, ಚಿಕ್ಕದಾಗಿದೆ, ಬಟ್ ಆದರೆ ಎಲ್ಲ ಲಾಕ್ ಹಾಕಿದ್ದಾರೆ ಡೋರೆಲ್ಲ. ಇವಾಗ ಏನಿಲ್ಲ ಅಲ್ಲಿ, ಸುಮ್ಮನೆ ಹೊರಗಡೆ ನೋಡ್ಬೋದು ಅಷ್ಟೇ. ಎಲ್ಲ ಫುಲ್ ಲಾಕಲ್ಲಿದೆ ಅದು. ಫೈನಲಿ ಗೈಸ್, ನಾವು ನಂದಿ ಬೆಟ್ಟವನ್ನು ನೋಡಿಕೊಂಡು ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ. ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಾವು ಹೋಗ್ಬೇಕಾಯ್ತು, ಅದಕ್ಕೆ ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಮುಂದಿನ ಸಲ ಇದರ ಸಂಪೂರ್ಣ ವಿಡಿಯೋ ಮಾಡ್ತೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಲವ್ ಯು ಆಲ್.